ರಾಜ್ಯದ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನಕ್ಕೆ 5ನೇ ಶನಿವಾರದ ಅಂಗವಾಗಿ ಹರಿದು ಬಂದ ಭಕ್ತ ಸಾಗರ. ಈ ಹರಿದು ಬಂದ ಭಕ್ತ ಸಾಗರಕ್ಕೆ ಪಾವಗಡ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ದೇವಸ್ಥಾನದ ಸುತ್ತಮುತ್ತ ಅನ್ನಪ್ರಸಾದವನ್ನು ವಿತರಿಸಿದ್ದಾರೆ. ಕೆಲ 10 ಸ್ನೇಹಿತರು ಕೂಡಿ ಈ ಒಂದು ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಬನ್ನಿ, ಹಾಗಾದರೆ ಯಾವೆಲ್ಲ ಸ್ನೇಹಿತರು ಈ ಒಂದು ಭಕ್ತರಿಗೆ ಅನ್ನಪ್ರಸಾದವನ್ನು ವಿತರಣೆ ಮಾಡಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ರವಿ, ಸೇತು, ವಿಶಾಲ್, ಬಾಗಿ, ಸತೀಶ್, ಅಮಿತ್, ಅರವಿಂದ್ ಮತ್ತೆ ಉಮೇಶ್ ಎಲ್ಲ ಫ್ರೆಂಡ್ಸ್ ವತಿಯಿಂದ. ಹೌದಾ, ಏನ್ ಪ್ರಸಾದ ಅನ್ಸಿದ್ದೀರಾ ಸರ್? ಇವತ್ತು ಶನಿವಾರ ಲಾಸ್ಟ್ ಶ್ರಾವಣದ ಬೆಳ್ಳಿ ರಥ ಇದೆ. ಎಲ್ಲ ಹಳ್ಳಿಗಳಿಂದ ಬಂದಿರ್ತಾರೆ. ಅವ್ರಿಗೆ ನಾವು ಏನೋ ಒಂದು ದೇವ್ರ ಕಾರ್ಯ ಮಾಡ್ಬೇಕಲ್ಲ, ಪ್ರಸಾದ. ಶನಿದೇವರ ದರ್ಶನ ಮಾಡಿಕೊಂಡು ನಂತರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿರುವ ಗ್ಯಾಸ್ ರವಿಯವರ ಅಂಗಡಿ ಮುಂಭಾಗ ಈ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಒಂದು ಚಿತ್ರಾನ್ನದ ವ್ಯವಸ್ಥೆಯನ್ನು ಮಾಡಿ ಭಕ್ತರ ಹಸಿವನ್ನು ನೀಗಿಸಿದ್ದಾರೆ. ಇನ್ನು ದೇವಸ್ಥಾನದ ಪಕ್ಕದಲ್ಲೇ ಇರುವ ಶಾಂತಿ ಮೆಡಿಕಲ್ ಮುಂಭಾಗ ನಂದಮೂರಿ ನಟ ಬಾಲಕೃಷ್ಣ ಅವರ ಅಭಿಮಾನಿಗಳ ಸಂಘದಿಂದಲೂ ಸಹ ಬಿಸಿ ಬಿಸಿಯಾದಂಥ ಪಲಾವನ್ನು ಭಕ್ತರಿಗೆ ವಿತರಿಸಿದ್ದಾರೆ. ಬನ್ನಿ, ಈ ಬಗ್ಗೆ ಮಾತಾಡಿದರೆ ಶಾಂತಿ ಮೆಡಿಕಲ್ನ ಸ್ನೇಹಿತರ ಬಳಗ ಮತ್ತು NBK ಫ್ಯಾನ್ಸ್ ವತಿಯಿಂದ ಇದು ಅಮೋಘ 5ನೇ ವರ್ಷ, ಇದು 5ನೇ ವರ್ಷ ನಾವು ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ನಮ್ಮ ಹುಡುಗರೆಲ್ಲ ಸೇರಿಕೊಂಡು, ನಮ್ಮ ನಂದಮೂರಿ ಅಭಿಮಾನಿಗಳೆಲ್ಲ ಸೇರಿಕೊಂಡು ನಮ್ಮ ಶನೇಶ್ವರ ಸ್ವಾಮಿ ಪರ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಈ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಓಕೆ, ನಿಮ್ಮ ಸ್ನೇಹಿತರ ಹೆಸರು ಹೇಳ್ರಿ, ಒಂದು 5-6 ದಿನದ. ತಾಳೆಮಲದಲ್ಲಿ ಮೂರ್ತಿ ಅಣ್ಣ, ಪರಮೇಶ್, ನಾಯ್ಡು, ಪ್ರವೀಣ್ ಜಿ, ಮಾನಮ್ ಲೋಕೇಶ್, ತರಕಾರಿ ಕೃಷ್ಣಪ್ಪ, ಪರಿಟಾಲ್ ಭಾರ್ಗವ್, ನಮ್ಮ ನಾರಾಯಣ ಇವರು ಸಹಕಾರ ನಾವು ಮರೆಯಂಗಿಲ್ಲ. ಯಾಕಂದ್ರೆ ಅವರು ತುಂಬ ಹೃದಯದಿಂದ ರೀಸನಬಲ್ ರೇಟಲ್ಲಿ ಮಾಡ್ಕೊಡ್ತಾರೆ. ಇನ್ನು ಇದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಬ್ಬಿನ ಜ್ಯೂಸ್ ಅಂಗಡಿ ಮುಂಭಾಗದಲ್ಲಿ ವಕೀಲ ಕೃಷ್ಣ ಅವರ ನೇತೃತ್ವದಲ್ಲಿ ಪ್ರಸಾದವನ್ನು ಪ್ರಸಾದ ಏನು ಯಾರ್ಯಾರ ಕಡೆ ಇದು ಇವತ್ತು ಶ್ರಾವಣ ಶನಿವಾರದ ಪ್ರಯುಕ್ತ ನಮ್ಮ ಶನಿಮಹಾತ್ಮ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ಮಾಡ್ತಿರ್ತಕ್ಕಂಥ ಪ್ರಸಾದ. ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸ್ಬೇಕಂತ ಸವಿನಯ ಪ್ರಾರ್ಥನೆ. ಕೊನೆಗೆ ಏನೋ ವಿಶೇಷವಾಗಿ ಮಜ್ಜಿಗೆ ಬಿಸಿಲಿಗೆ ತಂಪಾಗಿರ್ಲಿ ಅಂತ ಮಜ್ಜಿಗೆ, ಬಾತು, ನೀರು. ಯಾರ್ಯಾರಿದ್ದಾರೆ ಫ್ರೆಂಡ್ಸ್ ಎಲ್ಲ ಹೇಳಿ. ಇದರಲ್ಲಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಇದು ಮಾಡಿರ್ತಕ್ಕಂಥ ಗೋಪಾಲ್ ಅವರು ಭಟ್ರು, ಮಾಲೀಕರು, ಹೋಟೆಲ್ ಮಾಲೀಕರು ಗೋಪಾಲ್ ಸಲ್ಲಬೇಕು. ಅಣ್ಣ ಅವರು, ನಾಗರಾಜ್ ಅವರು, ನಮ್ಮ ನಾಗಪ್ಪ ಅವರು, ಕಡಮಲ್ಕುಂಟೆ ವಕೀಲ್ ಹನುಮಂತರಾಯಪ್ಪನವರು, ರವಿ ಅವರು, ನಮ್ಮ ಅಣ್ಣ ಇವರು ಅವರು. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ಕನ್ನಡದ ಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ಆದ ರಾಜೇಂದ್ರ ಸಿಂಗ್ ಬಾಬು ಅವರು ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ಪಾವಗಡ ಶನಿಮಹಾತ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅವರನ್ನು ಸತ್ಕರಿಸಿದ್ದಾರೆ. ನಮಸ್ಕಾರ. ನಮ್ಮ ರಾಜ್ಯದ ಪ್ರಖ್ಯಾತ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಕರು ಪಾವಗಡದ ಶನಿಮಹಾತ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಪಾವಗಡ ಜನತೆ ಭಾಳ ಖುಷಿಯಾಗಿದೆ. ಹೇಗಿದೆ ಸರ್, ಯಾವ ರೀತಿ ನೀವು ದರ್ಶನ ಬರ್ತಾ ಇದ್ದೀರಾ? ಪಾವಗಡಕ್ಕೆ ಶನಿಮಹಾತ್ಮ ದೇವಸ್ಥಾನ ಅಂದರೆ ಭಾಳ ಪಾವಗಡದ್ದು ಭಾಳ ಫೇಮಸ್ಸು. ಹೌದು ಸರ್, ನಾನು ಭಾಳ ವರ್ಷದಿಂದ ಶ್ರಾವಣ ಮಾಸದಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಸರ್, ಆದ್ದರಿಂದ ದೇವರ ಆಶೀರ್ವಾದ ನನಗೊಬ್ಬನಿಗೆ ಎಲ್ಲ ಸಮಸ್ತ ಕರ್ನಾಟಕಕ್ಕೆ, ಭಾರತಕ್ಕೆ ಎಲ್ಲರಿಗೂ ಕೊಟ್ಟು ಶನೀಶ್ವರ ದೇವಸ್ಥರು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅಲ್ಲ ಸರ್, ತಮ್ಮ ವೈಯಕ್ತಿಕವಾಗಿ ಅನುಭವವಾಗಿ ತಾವು ಏನಾದ್ರು ಬೇಡ್ಕೊಂಡಿರ್ತಕ್ಕಂಥ ಕೋರಿಕೆಗಳೆಲ್ಲ ಈಡೇರಿದವಂತ ನಮ್ಮನ್ನು ಇವತ್ತು ಈ ಒಂದು ಮಟ್ಟಕ್ಕೆ ಇರಬೇಕಾದ್ರೆ ಅದು ದೇವರ ಆಶೀರ್ವಾದನೇ. ಪಾವಗಡದ ಶನಿಮಹಾತ್ಮ ದೇವಸ್ಥಾನ ಆಶೀರ್ವಾದ. ಓಕೆ ಸರ್, ಒಳ್ಳೆಯದಾಗಲಿ. ನಮಸ್ಕಾರ. ಪಾವಗಡ ತಾಲೂಕಿನ ಜನತೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ. ಮನೆ ಕಳ್ಳತನ, ದೇವಸ್ಥಾನಗಳ ಕಳ್ಳತನ. ಮೊನ್ನೆ ನಿಡಗಲ್ಲು ಬೆಟ್ಟದ ಜೈನ ಮಂದಿರದಲ್ಲಿ ಗ್ಯಾಸ್ ಕಟ್ಟರಿಂದ ಪ್ರಯತ್ನ ಪಟ್ಟು ನಿಧಿ ಕಳ್ಳತನಕ್ಕಾಗಿ ಪ್ರಯತ್ನಿಸಿದರು.
ಈಗ ಪಾವಗಡ ಪಟ್ಟಣದ ಗುಂಡಾರಳ್ಳಿ ಮತ್ತು ಚಿಕ್ಕನಹಳ್ಳಿ ಮಧ್ಯದಲ್ಲಿರುವ ಕಾವಲು ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಧ್ವಜಸ್ತಂಭವನ್ನು ಕೆಡವಿ JCBಯಿಂದ ಕೆಡವಿ ನಿಧಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರಂತೆ. ಇದರಿಂದ ಆಕ್ರೋಶಗೊಂಡ ಕಾವಲು ರಂಗನಾಥ ಸ್ವಾಮಿಯ ಭಕ್ತರಾದ ನಿವೃತ್ತ ಶಿಕ್ಷಕರು ಆದಂಥ ಮುಖ್ಯ ಶಿಕ್ಷಕರು ಆದಂಥ ಗುಂಡಾರಳ್ಳಿ ನರಸಪ್ಪ ಮತ್ತು ಕಾಂಗ್ರೆಸ್ ಮುಖಂಡರಾದ ಅನಿಲ್ ಮತ್ತು ತಂಡ ಈ ಒಂದು ದುಷ್ಕೃತ್ಯವನ್ನು ಖಂಡಿಸಿದ್ದಾರೆ. ರಾತ್ರಿ ನಿಧಿಗಳರು JCB ತಗೊಂಡು ಬಂದು ಪುರಾತನವಾದಂಥ 500-600 ವರ್ಷಗಳ ಹಳೆ ದೇವಸ್ಥಾನ ಇದು. ಅಲ್ಲಿ ದೀಪಸ್ತಂಭ ಮತ್ತು ಹತ್ತುವಂಥ ಮೆಟ್ಲು ಕಂಬ ಎಲ್ಲವನ್ನು JCBನಲ್ಲಿ ಒಂದು 9 ರಿಂದ 10 ಅಡಿ ಅಗೆದು ನಿಧಿ ಶೋಧನೆ ಮಾಡಿರ್ತಾರೆ. ಇದರಿಂದ ಭಕ್ತಾದಿಗಳ ಮನಸ್ಸಿಗೆ ತುಂಬ ನೋವಾಗಿರುತ್ತೆ. 3 ದಿವಸದಿಂದ ಭಕ್ತಾದಿಗಳು ದೇವಸ್ಥಾನದ ಹತ್ರನೇ ಎಲ್ಲ ಚರ್ಚೆ ಮಾಡ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬಂದು ಕೂಲಂಕಷವಾಗಿ ತಹಸೀಲ್ದಾರು, ಸರ್ಕಲ್ ಇನ್ಸ್ಪೆಕ್ಟ್ರು, ಸಂಬಂಧಪಟ್ಟವರು ಬಂದು ಇದನ್ನು ತನಿಖೆ ಮಾಡಿ ಈ ನಿಧಿಗಳ ಕಾಟವನ್ನು ತಪ್ಪಿಸಿ ದೇವಸ್ಥಾನ ಉಳಿಸಿ ಈ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಾಗಿ ಗುಂಡಾರಳ್ಳಿ ಗ್ರಾಮಸ್ಥರು, ಚಿಕ್ಕನಾಯಕನಹಳ್ಳಿ ಗ್ರಾಮಸ್ಥರು, ಕಣಿವೇನಹಳ್ಳಿ ಗ್ರಾಮಸ್ಥರು, ಭಕ್ತಾದಿಗಳು ಶನಿವಾರ ನೂರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತೀವಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.